ನಿಮ್ಮ ಒಂದು ಯೋಚನೆ ಪ್ರಕಾರ, ನಿಮ್ಮ ಸಲಹೆ ಪ್ರಕಾರ ಇದೇನಿದೆ ಸರ್ಕಾರ ಏನು ಲೋನ್ ಕೊಡ್ತಾ ಇದೆ, ಆ ಲೋನನ್ನು ಬ್ಯಾಂಕ್ ಅನುಷ್ಠಾನ ಮಾಡಿದರೆ ಯುವಜನಾಂಗ ಅಂದರೆ ಮೀನುಗಾರಿಕೆ ಕಡೆ ಆಕರ್ಷಿತ ಖಂಡಿತ ಆಗ್ತಾರೆ, ಇನ್ವೆಸ್ಟ್ಮೆಂಟ್ ಬರುತ್ತೆ ಅವರಿಗೆ. ಐ ಗಾಟ್ ಒನ್ ಮೋರ್ ಸಜೆಷನ್. ಇವತ್ತು ಏನು ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಫಿಶರ್ಸ್ ಡಿಪಾರ್ಟ್ಮೆಂಟಲ್ಲಿ ಬ್ಯಾಂಕ್ ಓಪನ್ ಮಾಡಬೇಕು. ಡಿಪಾರ್ಟ್ಮೆಂಟ್. ಎಸ್, ಇಫ್ ಎಟ್ ಆಲ್ ನಾನು ಫಿಶರ್ಮನ್ ಆದರೆ ಸರಿ, ಡಿಪಾರ್ಟ್ಮೆಂಟ್ ಗೊತ್ತಿರ್ತದೆ. ಸರಿ, ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನನ್ನ ಜುಟ್ಟೆಲ್ಲ ಅವ್ರ ಕೈಯಲ್ಲಿ ಇರ್ತದೆ. ಹೌದು ಹೌದು, ಸೊ ಅದನ್ನು ಮಾಡಲಿ ಅಲ್ಲ. ಖಂಡಿತ ಖಂಡಿತ. ಸೊ ಆವಾಗ ಯಂಗ್ ಸ್ಟಾರ್ಸ್ ವಿಲ್ ಕಮ್. ಹೌದು. ಆಮೇಲೆ ನಾನು ಇನ್ನೊಂದು ಸ್ಕೀಮ್ ಮಾಡಿದ್ದೆ. ನಮ್ಮ JR ಲೋಬ ಸಾಹೇಬರು ML ಇದ್ದಾಗ ಅವ್ರು ನಮಗೊಂದು ಐಡಿಯಾ ಕೊಟ್ಟರು. ನಾನಿದೆ ಸರ್, ಯಂಗ್ ಸ್ಟಾರ್ಸ್ಗೆಲ್ಲ ನೀವು ಹೇಳ್ದಂಗೆ ಕೆಲಸಗಳಿಲ್ಲ, ಅವರು ಕಷ್ಟದಲ್ಲಿದ್ದಾರೆ ಸರ್, ಸ್ವಲ್ಪ ಜನ ಓದಿದ್ದಾರೆ, ಚಿಕ್ಕ ಚಿಕ್ಕ ಕೆಲಸದಲ್ಲಿ ಮಾಡ್ತಾ ಇದ್ದೆ, ಏನು ಸಾಕಾಗೋದಿಲ್ಲ ಫ್ಯಾಮಿಲಿಗೆ. ಆವಾಗ ಅವರು ಒಂದು ಮಾತು ಹೇಳಿದ್ರು, ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 5 ಜನ 10 ಜನನ್ನು ಅವರೊಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಇಂಡಸ್ಟ್ರಿಯಲ್ ಟೈಪ್ ಮಾಡಿ ಅಂತ. ಸೊ ಅದನ್ನು ಸಜೆಷನ್ ಕೊಟ್ಟಿದ್ರು. ಬಟ್ ಸ್ಟಿಲ್ ಟುಡೇ ನಥಿಂಗ್ ಇಸ್ ಇಂಪ್ಲಿಮೆಂಟೆಡ್. ದಟ್ಸ್ ದ ಪ್ರಾಬ್ಲಮ್. ನನ್ನ ಆಸೆ ನೀವು ಹೇಳಿದಾಗೆ ಯಂಗ್ ಸ್ಟಾರ್ ಶುಡ್ ಕಮ್. ಆದರೆ ಇದನ್ನು ಹೇಗೆ ಮಾಡಬೇಕು? ಬೆಂಗಳೂರು ಅಲ್ಲಿ ಇಲ್ಲೇ ಬೇರೆ ಊರಿಗೆ ಹೋಗಿ 30,000ಕ್ಕೆ 25,000ಕ್ಕೆ ದುಡ್ದು 25,000 ರೂಮ್ ಕೊಟ್ಟು ಮತ್ತೆ ಏನು ಉಳಿಸೋದು ಹಿಂದೆ ಬರೋ ಬದಲು ಕರಾವಳಿಯವರು ಇಲ್ಲೇ ಉದ್ಯೋಗ ಮಾಡಬಹುದು. ಯು ವಿಲ್ ಬಿ ಫಿಟ್, ಯು ವಿಲ್ ಬಿ ಹ್ಯಾಪಿ. ಹೌದು, ಒಂದು ಒಳ್ಳೆ ಫುಡ್ ತಿಂತೀರಿ. ಎರಡನೇದಾಗಿ ಸರ್, ಅವರೆಲ್ಲ ಬಂದರೆ ಇವಾಗಿರುವ ವಾತಾವರಣ ಹೇಗಿದೆ ಗೊತ್ತಾ ಸರ್? ಪೋರ್ಟು, ಸರಿ, ಪೋರ್ಟಿಂದ ಫಿಶರೀಸ್ಗೆ ಹೋಗೋದು ಲ್ಯಾಂಡ್. ಈಗ ಈ ಪೋರ್ಟಲ್ಲಿದ್ದಾಗ ಮಹಾನಗರ ಪಾಲಿಕೆ ಬರೋದಿಲ್ಲ, ಕಮಿಷನರೇಟ್ ಪೊಲೀಸ್ ಬರೋದಿಲ್ಲ. ಸೊ ಇದೆಲ್ಲ ವ್ಯವಸ್ಥೆಗಳಿದೆ. ಇವಾಗ ನಾನು ಕೇಳಿದೆ, ಫಿಶರೀಸ್ಗೆ ಹೋದ ಮೇಲೂ ಕೂಡ ಅದು ಇಂಪ್ರೂವ್ಮೆಂಟ್ ಅದೇ ಥರ ಇದೆ. ನಮ್ಗೆ ಏನು ಬೇಕು, ಇದನ್ನು ಒಳ್ಳೆ ಮಾಡರ್ನೈಸ್ ಅಂದರೆ ಹೆಲ್ದಿ ಫುಡ್. ಅದು ಫಿಶ್ ಇಸ್ ಒನ್ ಆಫ್ ದಿ ಹೆಲ್ದಿ ಫುಡ್. ನಮ್ಮ ಡಾಕ್ ಹೇಗಿರ್ಬೇಕು ಸರ್? ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಥಿಂಕ್ ಅಬೌಟ್ ಇಟ್. ವಾಟ್ ಐ ಫೀಲ್ ಇಸ್, ನಾನು ಓದಿದ್ದೀನಿ ಸ್ವಲ್ಪ, ಎಲ್ಲರೂ ಮೀನುಗಾರರು ಓದಿದಂತ ಹೇಳೋದಿಲ್ಲ, ಎಲ್ಲರೂ ಪಾಪ ಓದೋದೇ ಎಷ್ಟೋ ಜನ ಇದ್ದಾರೆ. ಸೊ ದೇ ಡೋಂಟ್ ನೋ. ಸೊ ಅವೇರ್ನೆಸ್ ಇಸ್ ನಾಟ್ ದೇರ್. ಸೊ ವಾಟ್ ನನ್ನ ರಿಕ್ವೆಸ್ಟ್, ಹೂ ಎವರ್ ದ ಆಫೀಸರ್ಸ್ ಅವರೆಲ್ಲ ಅಂದರೆ ಕಮಿಷನರೇಟ್ ಪೊಲೀಸ್ ಎಲ್ಲ ಸೇರಿಕೊಂಡು, ಮಹಾನಗರ ಪಾಲಿಕೆ ಕಮಿಷನರ್ ಸೇರಿಕೊಂಡು, DC ಸಾಹೇಬರು ಸೇರಿಕೊಂಡು, ಪೋರ್ಟ್ ಇದು ಅವ್ರದ್ದು ಯಾರಿದ್ದಾರೆ ಡೈರೆಕ್ಟರ್ ಮೇಲೆ ಅವರೆಲ್ಲ ಸೇರಿಕೊಂಡು ಒಂದು 5-6 ದೊಡ್ಡ ಟೀಮ್, ಅವರ ಟೀಮ್ ಜೊತೆ ತಿಂಗಳಿಗೆ ಒಂದು 2 ವಿಸಿಟೋ 3 ವಿಸಿಟೋ ಡಾಕಿಗೆ ಮಾಡಿ ಅಲ್ಲಿ ಆಗುವಂಥ ಅನ್ಯಾಯಗಳನ್ನ ಇದನ್ನೆಲ್ಲ ಡೈಲಿ ರಿಪಿಟೇಷನ್ಸ್ ಫಾಲೋ ಅಪ್ ಅಲ್ಲಿ 3 ಮಂತಲ್ಲಿ 3 ಮೀಟಿಂಗ್ಸ್ ಮಾಡಿಕೊಂಡು ಅದು ಮಾಡ್ಕೊಂಡು ಹೋದ್ರೆ ವಿದಿನ್ 1 ಇಯರ್ ವಾಟ್ ಸಿಂಗಾಪುರ್ ನಥಿಂಗ್, ವಿ ಆರ್ ಬೆಟರ್ ದನ್. ಒಳ್ಳೆಯ ಸಲಹೆಗಳು ಮಾಧ್ಯಮದ ಮೂಲಕ ಭಾಳ ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ ಸರ್. ಮತ್ತೊಂದು, ಹಿಂದೆ ಎಲ್ಲ ರಾತ್ರಿ ಮೀನುಗಾರಿಕೆಗೆ ಹೋಗ್ತಾ ಇರಲಿಲ್ಲಲ್ಲ, ಈಗ ಹೋಗ್ತಾರ ರಾತ್ರಿ ಎಲ್ಲ ಮೀನುಗಾರಿಕೆಗೆ? ಯಾರು ಹೋಗ್ತಾರೆ, ಮುಂಚಿಂದ ಹೋಗ್ತಾ ಇದ್ರು. ಫಿಶಿಂಗ್ ಇಸ್ ಲೈಕ್ ಮೂನ್ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಗಿಲ್ನೆಟ್ ಹೋಗ್ತಿದ್ದೆ, ಸರಿ, ಮೂನ್ ಇದ್ರೆ ಮೀನು ಸಿಗುದಿಲ್ಲ, ಮೂನ್ ಮುಳುಗಬೇಕು, ನಾವು ಹೋಗ್ಬೇಕು. ಸೊ ಲಾಟ್ ಆಫ್ ಫಿಶಿಂಗ್ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಇದೆ, ಬಟ್ ವಿ ಡೂ ಇಟ್, ನಾವು ಮಾಡ್ತೀವಿ. ಅಂದರೆ ಮನೋರಂಜನೆ ಮುಖ್ಯವಾದ ಕಾರಣ. ಈಗ ನೋಡಿ ಬಿಗ್ ಬಾಸ್ IPL ಎಲ್ಲ ಆದ ಕಾರಣ ರಾತ್ರಿ ವೇಳೆ ಯಾರು ಹೋಗೋದಿಲ್ವಾ ಅಂತ ನಮಗೊಂದು ಸಣ್ಣ ಸಂಶಯ. ಅಂಥದ್ದೇನಿಲ್ಲಲ್ಲ, ಅವನ ಹೊಟ್ಟೆ ಹಸಿ ಇದ್ರೆ ಹೋಗ್ಲೇಬೇಕು, ಮನೆಯವರನ್ನ ಅವ್ರಿಗೇನಾದರೂ ಕೊಡಬೇಕಾದ್ರೆ ಅವನು ಹೋಗ್ಲೇಬೇಕು. ಸರಿ ಸರಿ. ಈಗ ಮೀನುಗಾರರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸರ್ ಈಗ ಪ್ರೆಸೆಂಟ್ ಆಗಿ, ಜನರಲ್ ಆಗಿ ಹೇಳೋದಾದ್ರೆ? ಅಂದರೆ ಕೆಲವರು ಶ್ರೀಮಂತರು ಬಡವರು ಆ ಲೆಕ್ಕ ಆಗೋದಿಲ್ಲ, ನಾವು ಹೇಗಿದೆ? ನನ್ನ ಲೆಕ್ಕದಲ್ಲಿ ಸರ್ 25% ಆರ್ ಸಕ್ಸಸ್ಫುಲ್, ಮಿಕ್ಕಿದ್ದು 75%. ಅದು ಯಾಕೆ ಲಾಸ್ ಆಗ್ತಾರೆ ಗೊತ್ತಿಲ್ಲ. ಒಂದೊಂದ್ಸಲ ಬ್ಯಾಂಕ್ ಹೆಲ್ಪ್ ಮಾಡೋದಿಲ್ಲ, ಒಂದೊಂದ್ಸಲ ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತದೆ, ಮನೆಯಲ್ಲಿ ಇದ್ದ ಒಡೆಯುಗಳೆಲ್ಲ ಮಾಡ್ತಾರೆ, ಮನೆಯನ್ನು ಅಡವಿಡ್ತಾರೆ. ಸೊ ದೀಸ್ ಆರ್ ಮೈನಸ್ ಪಾಯಿಂಟ್ಸ್ ನಮ್ಮ ಫಿಶರ್ಮ್ಯಾನ್. ನಾನು ಹೇಳೋದು ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಒನ್ ಆ್ಯಕ್ಷನ್. ಲೈಕ್ ನಾನು ಹೇಳ್ದಂಗೆ ಟೋಟಲ್ ಬೋಟೇ ಗೌರ್ಮೆಂಟದು, ಅವನು ದುಡಿಸೋದು ಇವರು, ಗೌರ್ಮೆಂಟ್ ಎಂಪ್ಲಾಯ್ ಕೊಟ್ಟಂಗೆ ಆಗ್ತದೆ. ಸಕ್ಸಸ್ಫುಲ್ ಆದರೆ ಬೋಟ್ ಇವ್ರದ್ದು, ಸಕ್ಸಸ್ಫುಲ್ ಆಗಿಲ್ಲ ಬೋಟ್ ಗೌರ್ಮೆಂಟಿಗೆ ಹೋಗ್ತದೆ. ನೆಕ್ಸ್ಟ್ ಅದರ್ ಟ್ರೈ ಕಮ್ ಅಂಡ್ ಟ್ರೈ ಇಟ್. ಸರ್ಕಾರದಿಂದ ಯಾವುದೇ ಬೋಟ್ ಅಂತ ರೀತಿ ಉದ್ಯೋಗ ನಿರ್ಮಾಣ ಇಲ್ಲವೇ ಇಲ್ಲ, ನಥಿಂಗ್. ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ಮೀನುಗಾರನಿಗೆ ಒಂದು ಮನೆಗೆ 1.5 ಲಕ್ಷ ಕೊಡ್ತಾರೆ, ಒಂದು ಮನೆ ಕಟ್ಟೋದಾದ್ರೆ ಹೊಸದು. ಸರಿ. ಮತ್ತೆ ನನ್ಗೆ ಗೊತ್ತಿದ್ದಂಗೆ ಒಬ್ಬ ಸತ್ತರೆ ನಾನು ಸಂಕಷ್ಟ ಪ್ರತಿನಿಧಿ ಕಮಿಟಿಯಲ್ಲಿ ಇದ್ದೀನಿ, 10 ಲಕ್ಷ ಕೊಡ್ತೀವಿ. ಹಾಗೆ ಅದೇ ಹೇಳಿದಾಗೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಿಕೊಂಡು ಹೋದಾಗೆ ಸರ್, ಸವಲತ್ತುಗಳ ಬಗ್ಗೆ ನೀವು ಯಾವ ರೀತಿಯ, ಈಗಾಗಲೇ ಕರೆಗಳು ಬಂತು, 1-2 ಕರೆ ಬಂದಾಗ ನಮಗೆ ಹೇಳಿದರು ಏನೆಲ್ಲ ಸವಲತ್ತುಗಳು, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದರು. ನೀವು ಸರ್ಕಾರದಲ್ಲಿ ಅಂದರೆ ಒಂದು ಅಧಿಕಾರ ಅಂದರೆ ಈಗ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಸಂಪರ್ಕದಲ್ಲಿ ಇರುವ ಕಾರಣ, ಮತ್ತು OBC ಇದರ ನೀವು ವಿಂಗಲ್ಲಿ ಇರುವ ಕಾರಣ, ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಕಾರಣ
ನೀವು ಯಾವ ರೀತಿ ಸವಲತ್ತುಗಳನ್ನು ಸರ್ಕಾರದಿಂದ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಸರ್? ಸರ್, ಇವಾಗ ನಮ್ಮ ಸರ್ಕಾರದಿಂದ ಸ್ಪೆಷಲ್ ಆಗಿ ಕೆರೋಸಿನ್ ಸಿಗ್ತಾ ಇರಲಿಲ್ಲ. ಹಾಂ ಹಾಂ ಹಾಂ. ಲಾಸ್ಟ್ ಗೌರ್ಮೆಂಟ್ ಇದ್ದಾಗ ನಾನು ನೋಡಿದ್ದೀನಿ, ಸರಿ. ಕೆರೋಸಿನ್ ತುಂಬ ಕಷ್ಟ ಬಿದ್ದಿದ್ವಿ, ವಿ ಡಿಡ್ಂಟ್ ಗೆಟ್. ಇವಾಗ ನಮ್ಮ ಮಿನಿಸ್ಟರ್ ಏನು ಮಾಡೋದು ಅಂತ ಹೇಳಿದ್ರೆ ಕೆರೋಸಿನ್ ಪರ್ಫೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸರಿ, ವಿತ್ ಸಬ್ಸಿಡಿ. ಕೆರೋಸಿನ್ ಸಬ್ಸಿಡಿಯಲ್ಲಿ ಬರ್ತಾ ಇದೆ. ಸರಿ, ಅದು ರಿಟೇಲ್ ಅಲ್ಲಿ ತಗೊಂಡು ಗೌರ್ಮೆಂಟ್ಗೆ ಸಬ್ಸಿಡಿ, ಸರಿ, ಅದರಲ್ಲಿ ಎಲ್ಲರಿಗೂ ಪೂರೈಸ್ತದೆ. ಹಾಂ ಹಾಂ ಹಾಂ. ಸೊ ಆಗ ಟೆನ್ಷನ್ ಒಂದು ಹೋಗಿದೆ. ಹೌದು, ಅದೊಂದು ಮುಂಚೆ ಒಂದು ಮತ್ತೆ ಮುಂಚೆ ಮೆಕ್ಯಾನೆ ಔಟ್ಬೋರ್ಡ್ ಇಂಜಿನ್ಸ್ಗೆ ಸಿದ್ದರಾಮಯ್ಯ ಸಾಹೇಬ್ರದ್ದು CM ಸಾಹೇಬ್ರು ಇದ್ದಾಗ ಫಸ್ಟು ಆವಾಗ ಅದಕ್ಕೆ ಸಬ್ಸಿಡಿ ಕೊಡ್ತಾಯಿದ್ರು. ಓಹೋ. ಇವಾಗ ಯಡಿಯೂರಪ್ಪ ಸಾಹೇಬ್ರು ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿದ್ರು. ಆವಾಗ ನಮ್ದೆಲ್ಲ ಹೊಸ ತಗೊಂಡು ಇಂಜಿನಿಗೆಲ್ಲ ಸಬ್ಸಿಡಿ ಸಿಗ್ತಾ ಇರಲಿಲ್ಲ. ಸರಿ, ಇವಾಗ ವಾಪಸ್ ನಾವು ಇಲ್ಲಿ ಮಿನಿಸ್ಟರ್ ಹತ್ರ ಪ್ರೆಷರ್ ಮಾಡಿ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಸರಿ ಸರಿ. ಸೊ ಒಂದು ಮೀನುಗಾರರಿಗೆ ಒಂದು 2 ಹೆಲ್ಪ್ ಆಯ್ತು ಅಲ್ಲಿ. ಮೂರನೇದಾಗಿ ಡೀಸೆಲ್ ಸಬ್ಸಿಡಿ ಇತ್ತು, ಅದನ್ನೇನು ಮಾಡ್ತಿದ್ದಂದ್ರೆ ಚೆಕ್ ಮೂಲಕ ಕೊಡ್ತಾ ಇದ್ರು. ಸರಿ. ಸೊ ನಮ್ಗೆ ಅವಾಗ ಏನಾಗ್ತಿತ್ತು, ಅದು ಚೆಕ್ ಬರೋಕೆ ಲೇಟ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಡೀಸೆಲ್ ಕೊಡ್ತಾ ಇರಲಿಲ್ಲ, ಹಾಗೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಇವಾಗ ಬಂಕಲ್ಲೇ ಡೀಸೆಲ್ ಕೊಡುವಾಗ ಕಟ್ ಮಾಡಿ ಕೊಡ್ತಾರೆ. ಸೊ ಅವಾಗ ಇದು ಮೂರು ನಮಗೆ ಇದು. ಮತ್ತೆ ನಮ್ದೊಂದು 3rd ಸ್ಟೇಜ್ ಮತ್ತೆ ಒಂದು ಮಾಡರ್ನೈಸೇಷನ್ ನಮ್ದು ಯಾವ ತಾಲೇ ಬಂದರೆ ಹಾಗೇ ಇದೆ. ಮಂಗಳೂರು ಜೆಟ್ಟಿ 18 ವರ್ಷದಿಂದ ಕಾಮಗಾರಿಕೆ ಆಗಿಲ್ಲ. ಆಗಿದ್ದೂ ಅಷ್ಟು ವ್ಯವಸ್ಥೆ ಎಲ್ಲ ಅದರ ಪ್ರಯತ್ನ ಮಾಡ್ತೀವಿ. ಈಗ ಪ್ರಯತ್ನ ಮಾಡಿ ನಮ್ಮ ಸಾಹೇಬರು 49.5 ಕೋಟಿಗೆ ಒಂದು 3rd ಸ್ಟೇಜ್ ಇದು ಕೆಲಸಗಳು ಸ್ಟಾರ್ಟ್ ಆಗಿ ಇವಾಗ ಒಳ್ಳೆ ಮಟ್ಟದಲ್ಲಿ ನನ್ನ ಲೆಕ್ಕದಲ್ಲಿ 1 year ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಜಟ್ಟಿ ಕ್ಲಿಯರ್. ಕರೆ ಇದೆ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ. ನಾವು ಚೇತನ್ ಬಂಗ್ರೆಯವರು, ನಮ್ಮ ಮೀನುಗಾರರ ಮುಖಂಡರು. ಈಗ ಸರ್ಕಾರ, ಅವರ ಸರ್ಕಾರ ಇದೆ. ಸರಿ. ಮತ್ತೆ ನಮ್ಮ ಪ್ರಕಾಶ್ ಪುತ್ತರು ನಮ್ಮ ನಿಯೋಜಕರು, ನಮ್ಮ ವೈಸ್. ಸರಿ. ನಾವು ಹೊಸಬೆಟ್ಟು ಭಾಸ್ಕರ್ ಕಾಲೇಜಿಂದ ಮಾತಾಡ್ತಿದ್ದೀವಿ ಸರ್. ಹೊಸಬೆಟ್ಟು ಭಾಸ್ಕರ ಕಾಲೇಜಿಂದ ಹೇಳಿ. ನಮ್ಮ ಪ್ರಕಾಶ್ ಅಣ್ಣನವರ ನೇಬರ್. ಸಂತೋಷ, ಬಹಳ ಸಂತೋಷ ಆಯ್ತು. ಹೇಳಿ, ಏನು ಪ್ರಶ್ನೆ ಇದೆ ಹೇಳಿ. ವೀಕ್ಷಣೆ ಮಾಡ್ತಿದ್ವಿ ಕಾರ್ಯಕ್ರಮವನ್ನು. ಸೊ ನಮ್ಮ ಚೇತನ್ ಬಂಗ್ರವರಿಗೆ ನಾನು ದೊಡ್ಡ ನಮಸ್ಕಾರವನ್ನು ಹೇಳ್ತೀನಿ. ಹೇಳಲಿಕ್ಕೆ ಸಂತೋಷ ಸಂತೋಷ. ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಹಾಗಾದ್ರೆ, ಬಹಳ ಸಂತೋಷ. ನಾವು ಕೂಡ ನಮ್ಮ ಮೀನುಗಾರರು, ಸ್ಥಳೀಯ ಮೀನುಗಾರರು. ಆದ್ರೆ ನಾವು ಚೇತನ್ ಬಂಗ್ರವ್ರು ಮಾತನಾಡಿದಾಗ ಕೇಳ್ತಾ ಇದ್ದೇವೆ. ಸರಿ, ದಾದರ ಕ್ವಶನ್ ಉಂಡೆ ಚೇತನ್ ಪಾತ್ರ ದಾದ ಉಂಡೆ ಪ್ರಶ್ನೆ ದಾದ ಉಂಡೆ ಚೇತನ್ ಇಂಕ ಜಾರ ಪಾತ್ರನ ಕೇಂಡ. ಸೊ ಚೇತನ್, ಇತ್ತೀಚಿನ ಆರಂಜಿ ಮೀನುಗಾರಿಕೆ ಶಾಮಲ್ ಒಂಜಿ ಎನ್ನ ಒಂಜಿ ಬಲವೈನ ಒಂಜಿ ಸರ್ ಅಭಿಪ್ರಾಯ ಉಂಟು. ಆರು ಪಂಡೇರ್ ಹೆಚ್ಚದ ಮೀನುಗಾರಿಕೆ ಟ್ರಾಲ್ ಬೋಟ್ ಫಿಶಿಂಗ್ ಈ ನಮ್ಮ ಕೋಆರ್ಡಿನೇಟ್ ಸೈಜ್ ಉಂಟು ಚೇತನ್, ಗೊತ್ತುಂಟು. അതിന് സർക്കാർ പൊണ്ണന്തേ ഉണ്ട്. മക്കളെ സർക്കാർ, കോൺഗ്രസ് സർക്കാർ ಪುನಃ ಸಿದ್ದರಾಮಯ್ಯ ಸರ್ಕಾರ ഞങ്ങൾ ಇತ್ತಿನ ಮೀಟಿಂಗ್ ಅದಕ್ಕೆ ಜನ ಅನುಭವ ಪಣಿಸಿನ ಮಾಹಿತಿನ ಚೇತನ್ರೆ. ಸೊ ಈ ನಮ್ಮ ಕೋಆರ್ಡಿನೇಟ್ ಬದ್ಜನ್ ಏನು ಮೆಶ್ ಸೈಜ್ ಉಂಡೆ ಐತೆ ಜಾಸ್ತಿ ಮೀನದ ಮರಿಕಲು ಸಾವು ಅವನುಂಡವೇತ ಮೀನದ ಮರಿಕಲ್ನ ಒಂದು ಬಲವೈನ ಕಾರಣ ಇತ್ತೀಚಿನ ಮೀನುಗಾರಿಕೆ ನಶಿಸಲಿಕ್ಕೆ. ಆ ಕೋಆರ್ಡಿನೇಟ್ ಸೈಜ್ ಕೇರಳ ಕೂಡ ಸರ್ 30 mm ಎಬೋ ಉಂಟು, ಜಾಸ್ತಿ ಉಂಟು. ಸರಿ. ಅವೇನು ಸಿದ್ದರಾಮಯ್ಯ ನೆಚ್ಚುಂಬಾರ ಮುಖ್ಯಮಂತ್ರಿ ಅದು ಪಂಡೇರು. ಸೊ ಅವೇನು ಮುಕ್ಕಲು ಟ್ರಾಲ್ ಬೋರ್ಡ್ ಅವೇನು ಸರಿಯಾಗಿ ನೆಚ್ಚ ಪಾಲನೆ ಮತ್ತೊಂದು ಜರಂದನ ಮೀಟಿಂಗ್ ಫಿಶರೀಸ್ ಚಾನಲ್ ಕೇಂದ್ರ ಪಾತಿರ್ತೇನೆ. ಸರಿ. ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ಬೇರೆ ಬೇರೆ ನಮ್ಮ ಸಶಕ್ತ ಮೀನುಗಾರಿಕೆ ಮಲ್ಕೊಡ್ಕೊಂಡಲ್ಲ, ಮೀನುಗಾರಿಕೆ ಸುರಕ್ಷತೆ ಮಲ್ಕೊಡ್ಕೊಂಡು ಪೂರ ಮೀನುಗಾರರೇ ಮಲ್ಕೊಡು. ಈ ಮೀನದ ಮರಿ ಸಂತತಿನ ಸಮಸ್ಯೆ ಮೀನುಗಾರರೇ ಎದುರಿಸಂದಿಲ್ಲ. ಕೆಲ ಒಂದು ಮಾತ ಕಾರಣ ಮಸ್ತು ಕೋಆರ್ಡಿನೇಟ್ ಸೈಜ್ ಮಲ್ಲ ಮಲ್ಪುಲೆ ಕನ್ನಡ ಸೈಜ್ನ ಕೇರಳದ ಎಂತ ಮಕ್ಕಳು ಅಕ್ಕೇನು ಹೋದ್ ಮಲ್ತಾರೆ 30 mm ಸೈಜ್ ಮಲ್ಕೊಂಡು ಇದು ಜಾಸ್ತಿ ಮೀನು ಮರಿಕಿಲ್ಲ ನಾಶ ಹೊಂದಿದ್ದೆ. ಮ್ಯಾಂಗ್ಳೂರ್ ಟ್ರಾಲ್ ಬೋರ್ಡ್ ಹೆಂಗ್ ಸೂಟಿ ಪ್ರಕಾರ ಇತ್ತೆ ಮೀನು ಮರಿಕಿಲ್ಲ ಸರ್ ಅನ್ಕೊಂಡೆ ಮಸ್ತ್ ಪಾತ್ರ ಗಮ್ಮತ್ತು ನಾಳೆ ಎಂಗ್ಲ ಒಂದು ವಾದ ಮಲ್ಕೊಂಡು ಹಾಕೊಂಡು ಪ್ರಸ್ತುತ ಸಮಸ್ಯೆ ಪನ್ನೊಂದಲ್ಲ ಮಕ್ಕಳು ವಾದ ಮಲ್ತೊಂದಿಲ್ಲ ಮರ ಎಂಗ್ಲ ವೇದಿಕೆ ಎಂಗ್ಲ ಒಟ್ಟಿಗೆ ಚರ್ಚೆ ಮಲ್ಪ ಮೀನುಗಾರರ ನಮ್ಮ ಬದುಕಿನ ಬಗ್ಗೆ ಜಾಸ್ತಿ ಆಗ್ತಾರೆ. ಮೀನದ ಮರಿಕಿನ ಸಂತತಿ ಜಾಸ್ತಿ ನಾಶ ಒಂದುಂಟು. ಫಿಶ್ ಮೀನ್ಗೆ ಬಾರಿ ಡಿಮಾಂಡ್ ಉಂಟು ಆ ಮೀನಿನ ಮರಿಕಿನ. ಒಂದು ಮಾತ್ರ ಕೆಲವು ಕಾರಣಗಳು ಒಟ್ಟು ಹೆಂಗ್ ಪ್ರಸ್ತುತ ಪರಿಸ್ಥಿತಿ. ಸರಿ ಸರಿ. ಅವರು ಚೇತನ್ ನನಗೆ ಗೊತ್ತುಂಟು.
അതിനാറ് ಒಪ್ಪೆಡು ಸೊ ಐನ ಅವೆಂಕ್ ನಂಕ್ಲೆಗ್ ಮೀನ ಮಡಿಕೆ ಎಂಚ ಸಂರಕ್ಷಣೆ ಮಲ್ಪುನ ತಿರೋಜನಕ್ಲ ಮೀನುಗಾರಿಕೆ ಒರಿಯೋಡುಂದಡ ಐಕ್ ಒಂಜಿ ಸರ್ಕಾರದ ದುಂಬಾರ ಒಂಜಿ ಏಜೆಂಟ್ ಕೊರಡು ಸರ್ಕಾರ ಒಂಜಿ ಪ್ರಸ್ತಾವನೆ ಕೊರಡು ಐಕ್ ಪಕ್ಕ ಸರ್ಕಾರ ಏನು ಆಕ್ಷನ್ ಆಗ್ಬಿಡೆ ಲಕ್ಕದ ಡೆವಲಪ್ಮೆಂಟ್ ಫಿಶಿಂಗ್ ಆಪಿನ ಸರಿ ಗೋವಾ ಸರ್ಕಾರ ಬರ್ಬಿಡುತ್ತೆ ಬಿಜೆಪಿ ಬದಲು ಬಿಜೆಪಿ ದಾಖಲೆ ಮಾಡ್ತಿದ್ದಾರೆ ಸೊ ಬಿಜೆಪಿ ಕಾಂಗ್ರೆಸ್ ಬದಲು ಕಾಂಗ್ರೆಸ್ ದಾಖಲೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಮುಂದೆ ಮತ್ತದು ಇರ್ನ ಸಲಹೆಗೆ ಧನ್ಯವಾದಗಳು ಪಂಡೈತೆ ಅನೈತೆ ವಿಷಯದ ಬಗ್ಗೆ ಪಾತಿರು ನೆಟ್ಟದ ಸೈಜ್ ಬಗ್ಗೆ ಇರು ಪಾತಿರಿಯರು ಕರೆ ಮಲ್ತನೇಕೆ ಧನ್ಯವಾದ ಅವರು ಒಂದು ಹೇಳಿದ್ರು ಅದರ ಸೈಜ್ ದೊಡ್ಡದು ಮಾಡಬೇಕು ಅಂತ ನೋಡಿ ಈಸ್ ಹ್ಯಾವಿಂಗ್ ಇಸ್ ಓನ್ ವ್ಯೂ ಅದೇನಾಗ್ತದೆ ನಾನು ಸೈಜ್ ದೊಡ್ಡದು ಮಾಡಿದೆ ಆದ್ರೂ ಆಗೋದು ಎಫೆಕ್ಟ್ ಅಷ್ಟೇ ಯಾಕಂತ ಹೇಳಿದ್ರೆ ನೀವು ನೋಡಿ ಮೀನು ನೀರಲ್ಲಿ ಹೋಗ್ತಾ ಇರ್ತದೆ ಸರಿ ಸೈಜ್ ನೆಟ್ ದಪ್ಪ ಎಷ್ಟು ದೊಡ್ಡ ಸೈಜ್ ಇದ್ರು ನೀವು ಎಲಿಬೇಕಾದ್ರೆ ಅಲ್ಲ ಕೇರಳದೇನೋ ಹೇಳಿದ್ರಲ್ಲ ಕೇರಳದಲ್ಲಿ ಮಾಡಿದರೆ ಅಷ್ಟೇ ಆಗುತ್ತೆ ಅದೇ ಅಷ್ಟೇ ಇವಾಗ ನಾವು ಮಾಡಿದೀವಿ ಅಂತ ಹೇಳೋದಿಲ್ಲ ನಾವು ಮಾಡಿದೀವಿ ನಾವು ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ನೋಡಕ್ ಹೋಗಿ ಅವ್ರು ಹೇಳೋದು ಅದ್ರ ನೆಟ್ ಸೈಜ್ ದೊಡ್ಡದು ಮಾಡಿದ್ರೆ ಮರಿಗಳೆಲ್ಲ ಇಲ್ಲ ಅದೇ ಹೇಳುದು ನಾನು ಇವಾಗ ದೊಡ್ಡ ಸೈಜ್ ಮಾಡಿದೀವಿ ಇವಾಗ ಇರುವ ಇಷ್ಟು ಚಿಕ್ಕ ಸೈಜ್ ಅಂತ ಹೇಳ್ತಾರೆ ಒಪ್ಕೊಳ್ತೀನಿ ಇವಾಗ ಇಷ್ಟು ದೊಡ್ಡ ಮಾಡ್ಬೇಕಂತ ಹೇಳ್ತಾರೆ ಮಾಡಿದೆ ಅದು ಎಲಿಬೇಕಾದ್ರೆ ಏನಾಗ್ತದೆ ಗೊತ್ತಾ ಅದನ್ನು ಟೈಟ್ ಆಗುತ್ತೆ ನೀವು ಡೂ ವಾಟ್ ಎವರ್ ದ ಸೈಜ್ ನೀವು ಎಲಿಯೋದು ಇದ್ರಲ್ಲಿ ಅಲ್ವಾ ನಮ್ಮ ಇದಿರ್ತದೆ ಅದರಲ್ಲಿ ಎಲಿಬೇಕಾದ್ರೆ ಅದು ಟೈಟ್ ಆಗಿ ಬರುವಾಗ ದ ಫಿಶ್ ವಿಲ್ ಬಿ ದ ಸೇಮ್ ಅದು ಹೋಗು ನೆಟ್ ಸೈಜ್ ದೊಡ್ಡ ಮಾಡುವ ನಾವು ಮಾಡಿದೀವಿ ಇವಾಗ ನೀವು ಬಂದು ನೋಡಿದ್ರೆ ನಮ್ದು ಒಂದೊಂದು ಸೈಜ್ ಎಷ್ಟು ದೊಡ್ಡದಿದೆ ಗೊತ್ತಾ ನಾವೇ ಅದರಲ್ಲಿ ಆಟ ಆಡ್ಬೋದು ಅದಾದ್ಮೇಲೆ ಮೀನು ಅದ್ರೊಳಗೆ ಹೋಗ್ತದಲ್ಲ ಅದು ಇನ್ನೊಂದು ವಿಷಯ ಇದೆ ಅವ್ರು ಹೇಳೋದು ಅವ್ರೇನು ಹೇಳಿದ್ರೆ ಮೀನು ಹೋಗ್ತದೆ ದೊಡ್ಡ ಮೀನು ಯಾವಾಗ ಹೋಗಿ ಲಾಸ್ಟ್ ಅಲ್ಲಿ ಜಾಮ್ ಆಗ್ತದೋ ಅದ್ರ ಮೇಲೆ ಯಾವ ಮೀನು ಹೋಗೋ ಚಾನ್ಸ್ ಇಲ್ಲ ಅದಕ್ಕಿಂತ ಮುಂಚೆ ಎಲ್ಲ ಮೀನುಗಳು ಹೋಗ್ತದೆ ಇವಾಗ ಈ ಚಿಕ್ಕ ಮೀನು ಅವ್ರು ಹೇಳೋ ಪ್ರಶ್ನೆ ನಮ್ಗೆ ಅರ್ಥ ಆಗ್ತದೆ ವಿ ಹ್ಯಾವ್ ಟು ಫಾಲೋ ಇಟ್ ನಾವು ಫಾಲೋ ಮಾಡಿದೀವಿ ಇವಾಗ ನಮ್ಗೆ ಏನ್ ಮಾಡಿದ್ರೆ ಮುಂಚೆ ಟ್ರಾನ್ಸ್ಪಾಂಡರ್ ಇರಲಿಲ್ಲ ಟ್ರಾನ್ಸ್ಫಾರ್ಮರ್ ಹಾಕಕ್ಕೆ ಹೇಳಿದ್ರು GPS ಹಾಕಕ್ಕೆ ಹೇಳಿದ್ರು ಎಲ್ಲ ಯಾಕಂದ್ರೆ ಟ್ರ್ಯಾಕಿಂಗ್ ಇಟ್ ಇಸ್ ಆಲ್ ಕೋಸ್ಟ್ ಗಾರ್ಡ್ ದೇ ವಾಂಟ್ ಟು ಟ್ರ್ಯಾಕ್ ಅಸ್ ನಾವು ಒಂದು ಸೆಕ್ಯೂರಿಟಿ ಫೋರ್ಸ್ ಅಲ್ವನ ನಮ್ಮ ದೇಶಕ್ಕೆ ಮೀನುಗಾರ ಒಬ್ಬ ಸೆಕ್ಯೂರಿಟಿ ಹಾಗಾಗಿ ನಾವು ಗೌರ್ಮೆಂಟ್ ನೋಡಿ ನನ್ನದು ಒಂದಿದೆ ಐ ಡೋಂಟ್ ಬ್ಲೇಮ್ ಗೇಮ್ ವಿತ್ ದ ಗೌರ್ಮೆಂಟ್ಸ್ ನಂಗೇನ್ ಬೇಕು ನಾನು ಕೇಳಬೇಕು ಮತ್ತೆ ಹೆಲ್ಪ್ ಮಾಡಿಬಿಟ್ಟು ಅವರಿಗೆ ಸೊ ಈ ರೀತಿ ಅವ್ರು ಹೇಳಿದ್ದಾರೆ ಐ ಟೇಕ್ ದಿಸ್ ಪಾಯಿಂಟ್ ಈ ಹೊತ್ತಲ್ಲಿ ಅವ್ರು ಹೇಳಿದಕ್ಕೆ ಸೀರಿಯಸ್ಲಿ ವಿಲ್ ಟೇಕ್ ದಿಸ್ ಇಫ್ ದ್ಯಾಟ್ ಅಲ್ಲಿ ಅದರಲ್ಲಿ ಏನಾಗ್ತದೆ ಸ್ವಲ್ಪ ಇವ್ರು ಸೀನಿಯರ್ಸ್ ಇರ್ತಾರೆ ಫಿಶರಿಂಗ್ ಕಾಲೇಜ್ ಅವರು ಇರ್ತಾರೆ ಅವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ನಾನು ಇದು ಡಿಸ್ಕಸ್ ಮಾಡ್ತೀನಿ ಅವ್ರ ಹತ್ರ ಇಫ್ ದಿಸ್ ಇಸ್ ರಿಯಲಿ ವಾಂಟೆಡ್ ಟು ಬಿ ಇಂಪ್ಲಿಮೆಂಟೆಡ್ 100% ಟ್ರೈ ಇಟ್ ನಮ್ಮ ಕರೆಗಳಲ್ಲಿ ಅವರ ಕೆಲವು ಕಳಕಳಿ ಇತ್ತು ಅವರ ಮಾತಿನಲ್ಲಿ ಕಳಕಳಿಯನ್ನು ನಾವು ಸಿಇಒಸ್ ಆಫ್ ದಿ ಫಿಶರ್ಮೆನ್ ಪಾಲನೆ ಮಾಡಲೇಬೇಕು ಅವರೆಲ್ಲ ನಮಗಿಂತ ಸೀನಿಯರ್ಸ್ ಇರ್ತಾರೆ ಸರಿ ಇದು ಮಂಗಳೂರಿನಲ್ಲಿ ಹೊಸ ಜೆಟ್ಟಿ ಅಂತ ಈಗ ಮಂಗಳೂರಲ್ಲಿ ಯಾವುದೇ ಕೆಲಸಗಳು ಇಂಪ್ರೂವ್ಮೆಂಟ್ ಅಂದರೆ ಕೆಲವು ವರ್ಷಗಳು ಯಾರಿಗೂ ನಂಬಿಕೆಗಳಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಯಾವಾಗ ಆಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ ಈಗ ನೀವು ಬಜೆಟ್ ಬಗ್ಗೆ ಹೇಳಿದ್ರಿ ಇಷ್ಟು ಅಮೌಂಟ್ ಹಾಕಿದ್ದಾರೆ ಹೇಳಿದ್ರಿ ಯಾವಾಗ ಆಗ್ಬೋದು ಹೇಳಿ ಅದು ಜೆಟ್ಟಿ ಈ ಜಟ್ಟಿಯ ಹೌದು ಮಂಗಳೂರಿನಲ್ಲಿ ಹೊಸ ಜೆಟ್ಟಿ ನಿರ್ಮಾಣ ಆಗಿದೆ ಅದು ರೆಡಿ ಆಗಿದೆ ಸರಿ ಇನ್ನೊಂದು ನನ್ನ ಲೆಕ್ಕದಲ್ಲಿ 87.9 crores ಅದು ಪ್ರಾಜೆಕ್ಟ್ ಅದು ಒಂದು ಮಾಡರ್ನೈಸೇಷನ್ ಫಸ್ಟ್ ಜೆಟ್ಟಿ ಇರ್ತದೆ ಫಸ್ಟ್ ಸ್ಟೇಜ್ ಇದು ಅದನ್ನು ಡೆಮೊಲಿಷ್ ಮಾಡಿ ಅದಕ್ಕೆ ಹೊಸದು ಇದನ್ನ ಹಾಕಿ ಇನ್ನು ಮೇಲ್ಗಡೆ ಕೂಡ ಅದಕ್ಕೆ ವ್ಯವಸ್ಥೆ ಮಾಡು ಮತ್ತೆ ಈ ಕಡೆ ಈ ಆಕ್ಷನ್ ಪ್ಲೇಸ್ ಅಂತ ಇರ್ತದೆ ಅದನ್ನ ಪ್ಯೂರಿಫೈ ಮಾಡಿ ಇವಾಗ ಬಾಕ್ಸ್ ಎಲ್ಲ ಇರ್ತದೆ ಸ್ವಲ್ಪ ಈ ಕೆಳಗಡೆ ಇದ್ದ ಸಂದರ್ಭದಲ್ಲಿ ಬೋಟ್ ಹತ್ರ ಲಾರಿಗಳು ಬರಕ್ ಆಗದ ಕಾರಣ ಸೊ ವಿ ಆರ್ ಆಲ್ ಶಿಫ್ಟಿಂಗ್ ಇನ್ ಟು ದ ಅಪ್ ಸ್ಟೇಜ್ ಸೊ ಅದು ಮಾಡರ್ನೈಸೇಷನ್ ಥರ್ಡ್ ಸ್ಟೇಜ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಪ್ಲಸ್ ವೈಗಿ ಬಜಾರ್ ಹತ್ರ ಬರ್ತದೆ ಸೊ ಅದು ಡೆವಲಪ್ಮೆಂಟ್ ಆಲ್ರೆಡಿ ಈಗ ನನ್ನ ಲೆಕ್ಕದಲ್ಲಿ 35 to 40% ಆಲ್ರೆಡಿ ಆಗಿದೆ ಸೊ ಇವಾಗ ಬೋಟ್ಗಳು ಇರೋದ್ರಿಂದ ಅಲ್ಲಿ ಕೆಲಸ ಜಾಸ್ತಿ ಸ್ಪೀಡ್ ಆಗಿ ಮಾಡಕ್ ಆಗ್ತಿಲ್ಲ ಬಟ್ ವಿ ಆರ್ ಡೂಯಿಂಗ್ ಇಟ್ ನನಗೆ ಪ್ರಾಮಿಸ್ ಮಾಡಿದ್ದಾರೆ ಆಸ್ ಅ ಕಾಂಟ್ರಾಕ್ಟರ್ ಮತ್ತೆ ಪೋರ್ಟ್ ಆಫೀಸರ್ಸ್ ಎಲ್ಲ ಇಂಜಿನಿಯರ್ಸ್ ಎಲ್ಲ ಇವನ್ ಡಿಪಾರ್ಟ್ಮೆಂಟ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಕೂಡ ವಿದಿನ್ 1 year ಐ ಥಿಂಕ್ ದೇ ವಿಲ್ ಫಿನಿಶ್ 90%. ಸಂಪೂರ್ಣ ದೇ ಆರ್ ಆಲ್ಮೋಸ್ಟ್ ಆಲ್ ಡನ್. ಎಲ್ಲ ಜನಗಳನ್ನು ಹಾಕಿದ್ದಾರೆ, ಮಿಷನರೀಸ್ ಹಾಕಿದ್ದಾರೆ. ಸೊ ಐ ಆಮ್ ಹ್ಯಾಪಿ ದೇ ಆರ್ ವರ್ಕಿಂಗ್ ಇಟ್. ಕುಳ್ಳಾಯಿಯಲ್ಲಿ ಒಂದು ಜೆಟ್ಟಿ ಅಂತ ಕೇಳ್ತಾ ಇದ್ದೀರಾ ಸರ್, ಅದೇನು? ಅದು NMPದು ದೇ ಹ್ಯಾವ್ ಬೀನ್ ಗಿವನ್ ದ ಚಾನ್ಸ್. ಸೊ ಅವರ ಫಂಡಿಂದ ಅದು ಮಾಡಿದ್ದು. ಸರಿ. ಅದು ಆ ಟೈಮಲ್ಲಿ ಏನಾಗಿತ್ತು ಅಂದರೆ ನಮ್ಮನ್ನೆಲ್ಲ ಕರೆದು ದೇ ಡಿಡ್ ಡಿಸ್ಕಸ್. ಸೊ ಅದೊಂದು ದೊಡ್ಡ ವಿಷಯ ಮಾಡಿ ನಮ್ಮ ಫಿಶರ್ ಮ್ಯಾನ್ಸ್ಗೆಲ್ಲ ತುಂಬ ಬೇಜಾರಾಗಿದ್ದು. ಸೊ ನಾವೆಲ್ಲ ಅದನ್ನು ಮತ್ತೆ ನಮ್ಮ ಮಿನಿಸ್ಟರ್ ಬಂದಾಗ ನಾವು ಅದನ್ನು ಹೇಳ್ಕೊಂಡ್ವಿ. ಸೊ ಆಮೇಲೆ ಮಿನಿಸ್ಟರ್ ಅವರಿಗೆ ಇದೆಲ್ಲ ಮಾಡಿ ದಿಸ್ ಇಸ್ ನಾಟ್ ದ ವೇ ಟು ವರ್ಕ್ ಅಂತ ಹೇಳ್ಬಿಟ್ಟು ಅವ್ರು ಏನೋ ಅದ್ರ ಮೇಲೆ ಅವರವರ ಇಂಜಿನಿಯರ್ಸು. ಸೊ ಅದು ಸೆಂಟ್ರಲ್ದು ಇದಲ್ವಾ, ಅದು ನಮಗೆ ಬರೋದಿಲ್ಲ.
ಇಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್. ಮತ್ತೆ ಅದರಿಂದ ನಾನು ಮಿನಿಸ್ಟ್ರಿಗೆ ಮಾತ್ರ ಎಷ್ಟು ಹೇಳ್ಬೇಕು ನಾವು ಅಷ್ಟೇ ಹೇಳಿದ್ದೀವಿ. ದ್ಯಾಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಪೀಪಲ್. ನೋಡಿ NMPT ಮಾಡಬೇಕಾದ್ರೆ ಇದೇ ಮೀನುಗಾರರ ಸ್ಥಳವನ್ನು ತಗೊಂಡಿದ್ದವ್ರು, ಸರಿ, ನಾವು ಕೊಟ್ಟಿದ್ದೀವಿ ವಿದೌಟ್. ಇವಾಗ ನಾವು ಬೆಂಗೆರೆ ಬಂದಿದ್ದೇವೆ, ತೋಟ ಬೆಂಗೆರೆ, ಅದು ನಾವು ಅಲ್ಲಿ ಗೂಡ್ ಶೆಡ್ ಅಲ್ಲಿ ನಮ್ಮ ಜಾಗ ಇದ್ದಿದ್ದು. ನಾವು ಗೌರ್ಮೆಂಟ್ ಯಾವಾಗ ಕೇಳ್ತದೋ ನಾವು ಮೀನುಗಾರ ಹೃದಯ ಬಂದಿದ್ದೀವಿ ನೋಡಿ. ನಾವು ಒಂದು ಪೇಪರ್ ಗೀಪರ್ ಏನಿಲ್ಲ ಎಲ್ಲ ಬಿಟ್ಟು ನಾವು ಸೀದಾ ಇಲ್ಲಿ ಬಂದಿವಿ ಸಮುದ್ರ. ಸೊ ಈ ರೀತಿಗೆಲ್ಲ ನಾವು ಗೌರ್ಮೆಂಟ್ಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ. ಬಟ್ ಗೌರ್ಮೆಂಟ್ ನಮ್ಮನ್ನು ಕನ್ಸಿಡರ್ ಯಾಕೆ ಮಾಡ್ತಿಲ್ಲ ಅಂತ ನನ್ನೊಂದು ವಿಷಯ ಅದು. ಎನಿ ಗೌರ್ಮೆಂಟ್, ಇಟ್ಸ್ ನಾಟ್ ಅವರ್ ಗೌರ್ಮೆಂಟ್, ಎನಿ ಗೌರ್ಮೆಂಟ್ ದೇ ಹ್ಯಾವ್ ಟು ಕೇರ್ಫುಲ್ ಆಗಿರಬೇಕು. ಮೀನುಗಾರರ ಕಷ್ಟಜೀವಿಗಳು ಅಲ್ಲಿ ಅವರು ಹೊಟ್ಟೆ ಪಾಡಿಗೆ ಬೀಳಿದಲ್ಲ. ಒಂದು ಸಣ್ಣ ಜಿಜ್ಞಾಸೆ ಇದೆ ನನಗೆ, ಏನಂದರೆ ಈಗ ಟೂ ವೀಲರಲ್ಲಿ ಹೋಗೋರು ಹೇಳ್ತಾರೆ ಈ ಮೀನಿನ ಲಾರಿಗಳಂತ ಹೋಗ್ತದೆ ಅಲ್ವಾ, ಯಾಕಂದರೆ ನೀರಲ್ಲಿ ಬಿಟ್ಕೊಂಡು ಹೋಗ್ತಾರೆ, ವಾಸನೆ ಇದು ಮಾಡಿ, ಅದು ಏನು ಮಾಡೋದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಇಲ್ವಾ? ನಾವು ಡಿಸಿಪ್ಲಿನ್ ಕಲಿಸ್ತಾ ಇರ್ತೀವಿ. ನಾನು ಗುತ್ತಿಗೆದಾರರಿಗೆ ಹೇಳ್ತಾ ಇರ್ತೀನಿ, ಅಲ್ಲಿಂದ ಗುತ್ತಿಗೆದಾರ ಇರ್ತಾರೆ ಗೇಟ್, ಆ ಗೇಟಲ್ಲಿ ನಾನು ಹೇಳಿರ್ತೀನಿ, ನೀವು ಕಲೆಕ್ಷನ್ ಮಾಡ್ತೀಯಲ್ಲ ಸರಿ, ಅವನು ಅಲ್ಲೇ ಕಾಲನಿ ಮಾಡಿಸಿ ಬಂದು ಮಾಡಿ ಕಲಿಸು. ನನ್ನ ಡೈರೆಕ್ಷನ್ಸ್ ಇದೆ. ಸರಿ ಸರಿ. ಈವನ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ಸ್ ಇದೆ. ಸರಿ. ಮತ್ತೆ ಇನ್ನೊಂದು ನೋಡಿ, 10 ಬೇರೆ ನಂದೇ ಸರಿ ಇಲ್ಲ ಅಂತ ಆಗ ಒಬ್ಬ ತಪ್ಪು ಮಾಡಿದನ್ನ ಎಲ್ಲರ ಮೇಲೆ ಬ್ಲೇಮ್ ಮಾಡೋದನ್ನು ಐ ಡೋಂಟ್ ಅಗ್ರಿ. ಇಫ್ ಒನ್ ಪರ್ಸನ್ ಇಸ್ ಡೂಯಿಂಗ್ ವಾಟ್ ಯು ಟೇಕ್ ಆಕ್ಷನ್ ಟು ಹಿಮ್, ನೆಕ್ಸ್ಟ್ ಡೇ ಬಂದ್ ಮಾಡ್ತಾನೆ ಅವನು. ಇವಾಗ ಅವನಿಗೆ ಆಕ್ಷನ್ ಮಾಡದಿದ್ರೆ ಸ್ವಲ್ಪ ಜನ ಇರ್ತಾರಲ್ಲ, ಇವಾಗ ಹೆಲ್ಮೆಟ್ ಹಾಕದಿದ್ರೆ ಪೊಲೀಸ್ ಬಂದು ಇವಾಗ ಕ್ಯಾಮರಾ ಹಾಕಿದ್ದಾರೆ ಬರ್ತದೆ. ಸೊ ಅದೇ ರೀತಿ ಗಾಡಿ ಅವನು ಒಬ್ಬೊಬ್ಬಂದು ಮಾಡಿದ್ರೆ ಎಲ್ಲರಿಗೂ ದೂರ ಮಾಡದೆ ಅವನೊಬ್ಬನೇ ಬೆಸ್ಟ್ ಅಂತ ನನ್ನ ಇದು. ಈಗ ಚೇತನ್ ಅವರೇ, ಕಾರ್ಯಕ್ರಮ ಮುಗಿಸೋ ಹೊತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ನಡೆದಿದೆ. ಭಾಳ ಒಳ್ಳೆಯ ಒಂದು ಚರ್ಚೆ ಇವತ್ತಿದ್ದು, ಕರೆಗಳು ಬಂತು. ಈಗ ಮತ್ಸ್ಯ ಉದ್ಯಮ, ಈಗ ಎಲ್ಲ ಉದ್ಯಮಗಳು ಬೀಳ್ತಾ ಇದೆ ಅಂತ ಕೇಳ್ತೇವೆ ನಾವು. ಸಾಫ್ಟ್ವೇರ್ ಕಂಪನಿಗಳ ಬಗ್ಗೆ ಕೇಳಿದ್ದೇವೆ, ಅಥವಾ ಇತರ ಇಂಡಸ್ಟ್ರಿಗಳು ಎಲ್ಲವೂ ಯಾವುದು ಬೀಳ್ತಾ ಇದೆ ಅಂತ ಎಲ್ಲ TV ಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ. ಮತ್ಸ್ಯ ಉದ್ಯಮ ಉಳಿಸಿ ಬೆಳೆಸಲು ಅಥವಾ ಲಾಭದಾಯಕ ಮಾಡಲು ನಿಮ್ಮ ಸಲಹೆಗಳು ಏನು? ವೆರಿ ಸಿಂಪಲ್. ಮೇಕ್ ಎ ಬೋಟ್, ಒಳ್ಳೆ ಸ್ಟ್ಯಾಂಡರ್ಡ್ ಬೋಟ್, ಸರಿ, ಒಳ್ಳೆ ಆಫೀಷಿಯಲ್ಸ್ ಅದ್ರಲ್ಲಿ ಕೆಲಸ ಮಾಡೋರು ಇಟ್ಕೊಳ್ಳಿ. ಸಿಸ್ಟಮೆಟಿಕ್ ಆಗಿ ಬದುಕಿದ್ರೆ, ಸಿಸ್ಟಮೆಟಿಕ್ ಆಗಿ ಬದುಕಿದ್ರೆ ಒಳ್ಳೆ ಇದು ಉಳಿತದೆ. ಹೌದು ಹೌದು ಹೌದು. ಎರಡನೇದಾಗಿ ಗೌರ್ಮೆಂಟ್ ಯಾವ್ದಾದ್ರು ರೂಲ್ಸ್ ಇರ್ತದೆ, ಗೌರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಬದುಕ್ತದೆ. ಸರಿ. ಥರ್ಡ್, ಅವೇರ್ನೆಸ್, ಎವ್ರಿವೇರ್ ಅವೇರ್ನೆಸ್. ಹೌದು. ಫಿಶಿಂಗ್ ಅಲ್ಲಿ ಗೌರ್ಮೆಂಟ್ಗೆ ಎಷ್ಟು ಲಾಭ ಇದೆ ಗೌರ್ಮೆಂಟ್ಗೆ ಗೊತ್ತು. ಹೌದು ಹೌದು. 1-10% ಆಫ್ ದಿ ಮನಿ ಶುಡ್ ಸ್ಪೆಂಡ್ ಇನ್ ಅವೇರ್ನೆಸ್. ಒಳ್ಳೆ ಮಾತು, ಒಳ್ಳೆ ಮಾತು. ಆಮೇಲೆ ಕ್ಲೀನ್ನೆಸ್, ಎವ್ರಿ ಡಾಗ್ ಹ್ಯಾಸ್ ಟು ಬಿ ವೆರಿ ಕ್ಲೀನ್. ಅಲ್ಲಿ ಹೋಗುವಾಗ ನಾವು ಅದನ್ನು ಸುಗು ತೆಗೆದು ಸಾಕ್ಸಲ್ಲಿ ಹೋಗುವಂಗಿರ್ಬೇಕು. ಹಾಗೆ ಇರಬೇಕು. ಯಾಕಂತ ಹೇಳಿದ್ರೆ ಅಷ್ಟು ನೀಟಾಗಿ ಮಾಡೋದಿದ್ರೆ ದ ಹೆಲ್ದಿ ಫುಡ್ ವಿಚ್ ಥ್ರೂ ಔಟ್ ದ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಮ್ಯಾಂಗ್ಳೂರ್, ಮಲ್ಪೆ ಸ್ಪೆಷಲಿ ಬಿಕಾಸ್ ಎ ಬಿಗ್ ಹಾರ್ಬರ್. ಹಾಗೆಯೇ ತಮಿಳ್ನಾಡಲ್ಲಿ ನೋಡ್ತಾರೆ, ಬಟ್ ಐ ಸಿ ತಮಿಳ್ನಾಡು ಡಾಗ್ಸ್ ಅಂಡ್ ಆಲ್ ಬ್ಯೂಟಿಫುಲ್, ಬ್ಯೂಟಿಫುಲ್. Karnataka is nothing in front of them. So ನನ್ನ ಆಸೆ, why born and brought up in Karnataka? Why we are different from India? I am challenging the officers, take one big step, make something changes. ನಮ್ಮವರು ನೀವು ಹೇಳಿದಾಗ ಉಳಿಸೋಣ, ಈ ವ್ಯವಹಾರನ ಉಳಿಸೋಣ, ಇದು ಹೆಲ್ತಿ ಫುಡ್ ಅನ್ನು ಇನ್ನೂ ಹೆಲ್ದಿ ಮಾಡೋಣ. ದಿಸ್ ವಾಟ್ ಇಸ್ ಮೈ. ಸ್ವಚ್ಛತೆ ಬಗ್ಗೆ ಒಳ್ಳೆ ಮಾತು ಹೇಳಿದ್ರೆ, ಸ್ವಚ್ಛತೆ ಮತ್ತು ಅವೇರ್ನೆಸ್ ಬಹಳ. ನಾನು 100 ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಸ್ವಚ್ಛತೆಯಲ್ಲಿ. ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ರಿ, ಜೊತೆಗೆ ಬಹಳಷ್ಟು ಕರೆಗಳು ಬಂತು, ಕೆಲವು ಸಮಸ್ಯೆಗಳನ್ನು ಹೇಳಿದ್ರು. ನಾವು ಮಾಧ್ಯಮದ ಮೂಲಕ ಅದನ್ನು ಈಗಾಗಲೇ ಲೈವಲ್ಲಿ ಹೋಗ್ತಾ ಇದೆ. ಆದ ಕಾರಣ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ನೋಡಿರ್ತಾರೆ. ಚೇತನ್ ಬೆಂಗ್ರೆ ಅವರೇ, ಮೀನುಗಾರಿಕೆ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ, ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.